ಈಗಾಗಲೇ ತಾವು ತಮ್ಮ ಸ್ನೇಹಿತರೆಲ್ಲ ಸೇರಿ ವಿನೂತನವಾಗಿ ಗುದ್ದಲೆ, ಆರೆ, ಬಾಂಡ್ಲಿ ಎಲ್ಲವನ್ನು ಕೂಡ ಹಿಡಿದು ಈ ರಸ್ತೆಯನ್ನ ಕ್ಲೀನ್ ಮಾಡುವ ಮೂಲಕ ಕ್ಯಾಂಪೇನಿಂಗ್ ಮುಂದಾಗಿದೆ. ಏನ್ ಹೇಳ್ತೀರಾ ಸರ್? ಅಧಿಕಾರಿಗಳಿಗೆ ಮಾಡೋ ಕೆಲಸನ ನಾವು ಮಾಡ್ತಾ ಇದ್ದೀವಿ. ಇದು ಅಧಿಕಾರಿಗಳು ಮಾಡಬೇಕಾದ ಕೆಲಸ. ಇಲ್ಲಿ 150 ಅಪಾರ್ಟ್ಮೆಂಟ್ಸ್ ಇದೆ ಈ ರೋಡಲ್ಲಿ. ಎಲ್ಲ ಅಪಾರ್ಟ್ಮೆಂಟ್ಗಳಿಗೆ ಇವ್ರನ್ನ ವಾಲಂಟಿಯರ್ಸ್ನೆಲ್ಲ ಕಳಿಸ್ತಾರೆ. ಅಂದರೆ ಅಧಿಕಾರಿಗಳು ಬಂದು ವೇಸ್ಟ್ ಸೆಗ್ರಿಗೇಟ್ ಮಾಡಿದೀವಿಲ್ಲೋ ಅದನ್ನೆಲ್ಲ ನೋಡ್ತಾರೆ. ಆದರೆ ಇಲ್ಲಿ ರೋಡಲ್ಲಿ ಆಗ್ತಾ ಇರೋ ಯಾರೂ ನೋಡ್ತಾ ಇಲ್ಲ. ಒಂದು ರೋಡಲ್ಲಿ ಎಲ್ಲಿ ಬೇಕಲ್ಲಿ ಕಸ ಬಿದ್ದಿದೆ, ರೋಡಲ್ಲಿ ಅಡ್ಡಾಡಕ್ಕಾಗಲ್ಲ. 385 ಕೋಟಿ ಕೊಟ್ಟು ಈ ರೋಡ್ ಮಾಡಿದ್ದಾರೆ, ಫುಟ್ಪಾತಿಗೆಲ್ಲ ಮಾಡಿದ್ದಾರೆ. ಬಟ್ ಅದನ್ನ ಮೇಂಟೈನ್ ಮಾಡಬೇಕಲ್ವಾ ಯಾರಾದರೂ? ಅದನ್ನ ಯಾರು ಮಾಡ್ತಾ ಇಲ್ಲ. ಎಲ್ಲಿ ಬೇಕಲ್ಲಿ ಇಲ್ಲೆಲ್ಲ ನೋಡಿ ಉಚ್ಚೆ ಎಲ್ಲ ಒಯ್ದಿದ್ದಾರೆ, ಜನ ಬಂದು ಹೋಗ್ತಾರೆ. ಮತ್ತೆ ಇಲ್ಲಿ ತುಂಬಾ ವಲಸಿಗರು ಬಂದಾರ. ಈ ಜನ ಹೇಳೋದೇನಂದ್ರೆ ಅಪಾರ್ಟ್ಮೆಂಟ್ದವ್ರು ಕಸ ಹಾಕ್ತಾರೆ ಅಂತ. ಅಪಾರ್ಟ್ಮೆಂಟ್ದವ್ರು ನಾವು ಕಸ ಹೊರಗೆ ತಂದು ಹಾಕಂಗಿಲ್ಲ, ಯಾಕಂದ್ರೆ ನಮಗೆ ಹೋಗಾಕ ರೋಡ್ ಬೇಕು ಚಲೋ ತನಕ ಕೆಲ್ಸಕ್ಕೆ ಹೋಗಾಕೆ. ಇಲ್ಲಿ ಹಾಕೋರು ಬೇರೆಯಿಂದ ಹೊರಗಿಂದ ಬಂದವ್ರು ಸಾಕಷ್ಟು ಜನ ಇದಾರ, ಅವರೆಲ್ಲ ತಂದು ಕಸ ಹಾಕ್ತಾರ. ಮತ್ತೆ ಇಲ್ಲಿ ಏನಂದ್ರೆ ಯಾವಾಗಾರ ಒಮ್ಮೆ ಬಂದು ಕ್ಲೀನ್ ಮಾಡ್ತಾರ. MLA ಬರ್ತಾರಂದ್ರೆ ಕ್ಲೀನ್ ಆಗಿಬಿಟ್ಟಿರ್ತೈತೆ ನಮ್ದು ಇದು ಏರಿಯಾ. MLA ಬರ್ತಾರಂದ್ರೆ, DK ಶಿವಕುಮಾರ್ ಬರ್ತಾರಂದ್ರೆ, CM ಯಾರಾದ್ರೂ ಬರ್ತಾರಂದ್ರೆ ರೋಡ್ ಎಲ್ಲ ಕ್ಲೀನ್ ಆಗಿರ್ತೈತಿ. ಅಧಿಕಾರಿಗಳು ಯಾರು ಬರ್ತಾರಂದ್ರೆ ಕ್ಲೀನ್ ಮಾಡ್ತಾರ. ಅವತ್ತಷ್ಟೇ ಇವರು ವೆಂಡರ್ಸ್ ಎಲ್ಲ ಇರ್ತಾರಲ್ಲ, ಇದನ್ನ ತಗೊಳ್ಳೋರು, ತುಂಬ್ಕೊಂಡು ಹೋಗೋರೆಲ್ಲ ಗುತ್ತಿಗೆದಾರರು ಅವಾಗಷ್ಟೇ ಬರ್ತಾರ. ಉಳಿದ ಟೈಮ್ನಾಗ ಯಾರು ಬರಂಗಿಲ್ಲ. ಇವರು ಬಂದು ಕಸ ಹೊಡಿತಾರೆ, ಹೊಡೆದು ಅಪಾರ್ಟ್ಮೆಂಟ್ ಮುಂದೆ ಹಾಕಿ ಹೋಗ್ತಾರೆ. ಅದನ್ನ ತುಂಬ್ಕೊಂಡು ಹೋಗೋರು ಯಾರು? ಅದು ಅಲ್ಲೇ ಕುಂತು ಹಿಂಗ್ ಗುಡ್ಡೆ ಆಗಿದೆ. ಈ ಗುದ್ಲಿ ಅಂದು ಹಿಡಿಲಾರ್ದಾರ ಇಷ್ಟಕೊಂಡ ಮಂದಿ ಗುದ್ಲಿ ಹಿಡಿದೀವಿ ನಾವು. ಗುದ್ಲಿ ಹಾರಿ ಇವನ್ನೆಲ್ಲ ನೋಡ್ಲಾರ್ದವ್ರು ಇವನ್ನೆಲ್ಲ ನೋಡ್ತಾ ಇದೀವಿ. ಇದು ಅಧಿಕಾರಿಗಳಿಗೆ ರಿಕ್ವೆಸ್ಟ್, ನಿಮ್ಮ ಮುಖಾಂತರ ದಯವಿಟ್ಟು ನಿಮ್ಮ ಕೆಲಸ ನೀವು ಮಾಡಿಸ್ರಿ. ನಿಮ್ ಗುತ್ತಿಗೆದಾರನ ಎಬ್ಬಿಸ್ರಿ, ಗುತ್ತಿಗೆದಾರನ ಬಡದ್ ಎಬ್ಬಿಸ್ರಿ. ನೀವು ಗುಲಾಮರ ಆಗ್ಬೇಡ್ರಿ. ನೀವೇನ್ ಚೀಫ್ ಮಿನಿಸ್ಟರ್ ಆಗಕ್ಕೆ ಬಡದಾಡೋದು ಬೇಕಾಗಿಲ್ಲ. ಹೊರಗೆ ಬರ್ರಿ, ಬಂದು ನೋಡ್ರಿ ಏನಾಗತ್ತಂತೆ, ಜನರ ಸಮಸ್ಯೆ ತಿಳ್ಕೋರಿ. ರೋಡ್ ಮೇಲೆ ನೀವು ಹಾದು ಹೋದ್ರೆ ಗೊತ್ತಾಗತ್ತೆ. ನೀವು ಇಲ್ಲಿ ಏನ್ ಬಂದು ಏನೂ ಮಾಡೋದು ಬೇಕಿಲ್ಲ. ನೀವು ಜಸ್ಟ್ ಹಿಂಗೆ ನಿಮ್ಮ ಇನೋವಾ ಕಾರಲ್ಲೇ ಕುತ್ಕೊಂಡು ಆರಾಮಾಗಿ AC ಕಾರಲ್ಲಿ ಕುತ್ಕೊಂಡು ಹೋದ್ರೆ ನಾವು ಏನು ಮಾಡ್ತೀವಿ ಅಂತ ಗೊತ್ತಾಗುತ್ತೆ. ಇಲ್ಲಿ ದಯವಿಟ್ಟು ಬರ್ರಿ, ಬಂದು ತಳಗಡೆ ಏನು ನಡೆದೈತೆ ನೋಡ್ರಿ. ದಯವಿಟ್ಟು ರೋಡ್ ಕ್ಲೀನ್ ಮಾಡಿಸ್ರಿ. ರೋಡ್ ಇಷ್ಟು ದಿವಸ ರೋಡ್ ಸಂಬಂಧ ಬಡದಾಡ್ತೀವಿ, ಈಗ ಮತ್ತೆ ರೋಡ್ ಕ್ಲೀನ್ ಮಾಡಕ್ ಬಡದಾಡ್ಬೇಕಾಗಿದೆ. ಸ್ನೇಹಿತರು ಕೂಡ ಕಳೆದ 12ನೇ ತಾರೀಕು ಗುಂಡಿಯಲ್ಲಿ ಬಿದ್ದು ಕೈಯನ್ನ ಮುರ್ಕೊಂಡಿದ್ದಾರೆ. ಇಷ್ಟು ಅವ್ಯವಸ್ಥೆ ಇದ್ರೆ ವಾಹನ ಸವಾರ ಓಡಾಡ್ಲಿಕ್ಕೆ ಸಾಧ್ಯನಾ? ಇದು ತುಂಬಾ ಕಷ್ಟ ವಾಹನ ಸವಾರಿಗೆ ಓಡಾಕೆ. ಫಸ್ಟ್ ಆಫ್ ಆಲ್ ಈಗ ನೋಡಿ, ಇಲ್ಲೆಲ್ಲ ಟಿಪ್ಪರ್ ಇದೆಯಲ್ಲ, ದೊಡ್ಡ ಟಿಪ್ಪರ್ಸ್ ಎಲ್ಲ ಈ ರೋಡಲ್ಲಿ ಅಡ್ಡಾಡತ್ತೆ. ಈ ಟೈಮಲ್ಲಿ ಎಲ್ಲಿ ಅವರಿಗೆ ಬ್ರೇಕು ಹತ್ತಕ್ಕಾಗಲ್ಲ, ಅಂದ್ರೆ ಅಷ್ಟು ಹೆವಿ ಲೋಡ್ಗಳಿರುತ್ತೆ. ಅವ್ರು ಅವರು ಹೇರ್ಬೇಕಾದಕ್ಕಿಂತ ಜಾಸ್ತಿ ಹೇರ್ಕೊಂಡೇ ಹೋಗ್ತಾರೆ. ಬ್ರೇಕ್ಸ್ ಕೂಡ ಹತ್ತಲ್ಲ. ಗುಂಡಿಗಳು ಇಲ್ಲಿ ಬರೀ 1 ಕಿಲೋಮೀಟರ್ ರೋಡ್ ಮಾಡಿಲ್ಲ. ಎದಕ್ ಮಾಡಿಲ್ಲ ಅಂತ ಗೊತ್ತಿಲ್ಲ. ಉಳಿದೆಲ್ಲಾ ರಿಪೇರಿ ಮಾಡಿದ್ದಾರೆ. ಇಲ್ಲಿ 1 ಕಿಲೋಮೀಟರ್ ಅಲ್ಲಿ ಮಾಡಿಲ್ಲ. ಹೆಂಗಾಗಿದೆ ಅಂದ್ರೆ ಯಾರನ್ನ ಹೊಡ್ಕೊಂಡು ಹೋಗ್ತಾರೆ ಗೊತ್ತಾಗಲ್ಲ. ಬೈಕ್ ಮೇಲೆ ಹೋಗೋರು ಈಗ ರೀಸೆಂಟ್ ಆಗಿ ಒಬ್ರು ಬಿದ್ದು ಕೈ ಮುರ್ಕೊಂಡವ್ರೆ. ಇನ್ನೊಬ್ರು ನಿಂತಿರೋ ಗಾಡಿಯಾಗ ಬಂದು ಬೇರೆ ಅವನು ಗುಂಡಿ ತಪ್ಸಕ್ ಹೋಗಿ ಬಂದು ಹಾದು ಬಿದ್ದು ಅರಿವು ಇರ್ಲಿಲ್ಲ ಅವನಿಗೆ. ಇಲ್ಲಿ CCTV ಫುಟೇಜು ಸಿಗ್ಲಿಲ್ಲ ಏನಾಗಿದೆ ಅಂತ. ಬಟ್ ಅವನು ಹಾಸ್ಪಿಟಲ್ ಇದ್ಕೊಂಡು ಹೋದ್ರು. ಅವರು ಹಾಸ್ಪಿಟಲ್ ಇದ್ಕೊಂಡು ಇನ್ನೂ 1 ತಿಂಗಳ ರಿಕವರಿಯಲ್ಲಿ ಇದ್ದಾರೆ ಅವರು. ನನ್ನ ಹೆಸರು ಸಂಗಪ್ಪ ಅಂತ ಹೇಳಿ. ನಾವು ಏನ್ ಹೇಳಕ್ ಇಷ್ಟ, ಫಸ್ಟ್ ನಾವು ನಮ್ಮನ್ನೇ ತೇಜವೀರ ಯೋಧ ಅಂತ ಕರಿತೀವಿ. ಯಾಕೆಂದ್ರೆ ನಮ್ಮ ಸಮಾಜ ಇಷ್ಟೆಲ್ಲ ಇದ್ರೂನು ನಾವು ಇನ್ನೂ ಇವತ್ತಿನ ದಿನ ಆಚೆ ಬಂದು ತುಂಬಾ ಕರೇಜ್ ತಗೊಂಡು ಕೆಲಸ ಮಾಡ್ತಾ ಇದೀವಿ, ಕಸ ಗುಡಿಸ್ತಾ ಇದೀವಿ. ಸೊ ನಾನಿದು ಹೋದ ತಿಂಗಳಲ್ಲೂ ಕೂಡ ಜಾಯಿಂಟ್ ಕಮಿಷನರ್ನ ಕೇಳ್ಕೊಂಡಿದೀವಿ. GBA ಕಮಿಷನರ್ ಇದ್ರು, ರಮೇಶ್ ಸರ್ ಇದ್ರು, ಈಸ್ಟ್ ಕಮಿಷನರ್ ಸರ್ ಇದ್ರು, ಈಸ್ಟ್ ಕಾರ್ಪೊರೇಷನ್ ಅವರು ರಮೇಶ್ ಸರ್ ಇದ್ರು. ಅವ್ರನ್ನೆಲ್ಲ ಕೇಳ್ಕೊಂಡಿದೀವಿ. ಸ್ವೀಪಿಂಗ್ ಮಷೀನ್ಸ್ಗೆ 600 ಕೋಟಿ ಚಿಲ್ಲರೆ ದುಡ್ಡು ಅಲಾಟ್ ಆಗಿದೆ. ಸ್ವೀಪಿಂಗ್ ಮಷೀನ್ಸ್ ಎಲ್ಲಿದೆ? ಬರ್ತಾ ಇಲ್ಲ. ಒಂದ್ ವೇಳೆ ಅದು ಸ್ವೀಪಿಂಗ್ ಮಷೀನ್ ಇಲ್ಲಿವರೆಗೂ ಬರೋದಕ್ಕೆ ಟೈಮ್ ಆಗತ್ತೆ ಅಂತಂದ್ರೆ ದಯವಿಟ್ಟು ನೀವು ಲೇಬರರ್ಸ್ನ ಕಳಿಸಿ ಅಂತ ಅಂದ್ಬಿಟ್ಟು. ನಮಗೆಲ್ಲ ತುಂಬಾ ಇನ್ಫೆಕ್ಷನ್ ಆಗ್ತಾ ಇದೆ. ಮಕ್ಕಳಿಗೆ ಲಂಗ್ಸ್ ಇನ್ಫೆಕ್ಷನ್ ಆಗ್ತದೆ, ಹಿರಿಯರಿಗೆ ಲಂಗ್ಸ್ ಇನ್ಫೆಕ್ಷನ್ ಆಗ್ತಾ ಇದೆ. ಸೊ ಲೇಬರರ್ಸ್ನ ಕಳಿಸಿ ಅಂದಿದ್ದಕ್ಕೆ ಮತ್ತೆ ಕಸ ಗುಡ್ಸೋರಿಗೆ ಲಂಗ್ಸ್ ಇನ್ಫೆಕ್ಷನ್ ಆಗಲ್ವಾ ಅಂತ ಅಂದ್ರು. ಮತ್ತೆ ನಾವು ಅವ್ರನ್ನೇ ಸರಿ ಏನಾದ್ರೂ ಸೊಲ್ಯೂಷನ್ ಕೊಡಿಯಲ್ಲ ಅಂತ ಅಂದ್ವಿ. ಬಟ್ ಅದಕ್ಕೆ ಬರೀ ವ್ಯಂಗ್ಯ ಮಾತ್ರ ಕೇಳ್ಪಡ್ತು. ಸೊ ಅದಕ್ಕೆ ನಾವು ಏನ್ ಅನ್ಕೊಂಡ್ವಿ, ನಾವು ಟ್ಯಾಕ್ಸ್ ದುಡ್ಡೆಲ್ಲ ಕ್ರೌಡ್ ಫಂಡ್ ಮಾಡಿ ಟ್ರ್ಯಾಕ್ಟರ್ನ ಕರೆಸಿ ಗುದ್ಲಿ ಇದನ್ನೆಲ್ಲ ಸಾಮಾನು ತಗೊಂಡ್ ಬಂದು ನಾವೇ ಕಸ ಇವತ್ತು 1 ರೌಂಡ್ ಕಸ ತೆಗೆಯೋಣ ಅಂತ ಅನ್ಕೊಂಡಿದೀವಿ. ಇನ್ಮೇಲೆ ಪ್ರತಿ ತಿಂಗಳು ಇದನ್ನ ಮಾಡ್ತೀವಿ. ಅವ್ರು ಎಲ್ಲಿವರೆಗೂ ಕೊಡೋದಿಲ್ವೋ. ನಾವೆಲ್ಲ ಹೆವಿ ಟ್ಯಾಕ್ಸ್ ಪೇಯರ್ಸು. ಈ ರೋಡಿಂದಾನೆ 600 ಕೋಟಿವರೆಗೂ ಟ್ಯಾಕ್ಸ್ ಹೋಗುತ್ತೆ, ಪ್ರಾಪರ್ಟಿ ಟ್ಯಾಕ್ಸ್ ಎಲ್ಲ. ಸೊ ಅಷ್ಟೆಲ್ಲ ಟ್ಯಾಕ್ಸ್ ಕೊಟ್ಟು ನಮಗೆ ಬೇಸಿಕ್ ಒಂದು ಧೂಳು ತೆಗೆಯೋದಕ್ಕಾಗಲ್ಲ. ಧೂಳು ಬರೀ ಇನ್ಫೆಕ್ಷನ್ ಅಲ್ಲ, ಬಹಳಷ್ಟು ಜನ ಬಿದ್ದು ಸ್ಕಿಡ್ ಆಗಿ ಆಕ್ಸಿಡೆಂಟ್ ಆಗಿದೆ. ಪಾಟೋಲಲ್ಲಿ ಕೆಲವರು ಬಿದ್ದಾಗ್ಲೂ ಕೂಡ ಗುಂಡಿಯಿಂದ ಆಚೆ ಬರ್ತಾರೆ. ಜಸ್ಟ್ ಬಿಕಾಸ್ ಅಲ್ಲಿ ರೋಡ್ ಮಣ್ಣಿರೋದ್ರಿಂದ
ಜಾರ್ಬಿಟ್ಟು ಸ್ಕಿಡ್ ಆಗಿಬಿಡ್ತಾರೆ. ಸೊ ಇದು ತುಂಬ ಬೇಜವಾಬ್ದಾರಿ ಕೆಲಸ. ಇದು ಪ್ರತಿಯೊಂದು ಪ್ರಾಬ್ಲಮ್ಮು ಇನ್ನೊಂದು ಪ್ರಾಬ್ಲಮ್ಗೆ ಲಿಂಕ್ ಆಗಿದೆ. ಇದೊಂಥರ ಚೈನ್ ರಿಯಾಕ್ಷನ್ ಥರ ಹೋಗ್ತಾ ಇದೆ. ಏನಕ್ಕೆ ಆಫೀಷಿಯಲ್ಸ್ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್, ಅವ್ರಿಗೆ ಯಾವ ಥರ ಪ್ರಿಯಾರಿಟೀಸ್ ಅಂತಂದರೆ 31st ನೈಟು ಅವ್ರಿಗೆಲ್ಲ ಹೆಂಗೆ ವ್ಯವಸ್ಥೆ ಅಂದರೆ ಒಂದು ಮಜಾ ಮಾಡೋದಕ್ಕೆ, ಒಂದು ಕುಡ್ದು ಎಲ್ಲ ಮನೆಗೆ ಸೇಫಾಗಿ ಹೋಗೋದಕ್ಕೆ ಹೆಂಗೆ ಇಮಿಡಿಯೇಟಾಗಿ ವ್ಯವಸ್ಥೆ ಮಾಡಿಕೊಟ್ರು, ಅಂದರೆ ಹುಷಾರಾಗಿರಬೇಕು ಅಂತ ಅಂದ್ಬಿಟ್ಟು ಆ ಥರ ಒಂದು ಕಾಳಜಿ ನಮ್ಮ ಈ ಥರ ಒಂದು ಕಸ ಗುಡ್ಸೋದಾಗಲಿ ಗುಂಡಿ ಮುಚ್ಚೋದಾಗಲಿ ಆಗಿಲ್ಲ. ಬಾಳೆಗೆರೆ ಪಣತೂರು ರೋಡು CM ಚೀಫ್ ಸೆಕ್ರೆಟರಿ ಅವರೆಲ್ಲ ಬಂದು ಹೋದ್ರು. ಬಾಳೆಗೆರೆ ಟಿ ಜಂಕ್ಷನ್ ಇಂದ ವರ್ತೂರು ಇದು ಬಾಳೆಗೆರೆ ಪಣತೂರು RUB ಹತ್ರ ಇದನ್ನ ಹಾಕಿದ್ದಾರೆ, ಏನೋ ಸಿಮೆಂಟ್ ಮಾಡಿ ರೋಡ್ ಮಾಡಿದ್ದಾರೆ. ಬಟ್ ಆ ಕಡೆ ಈ ಕಡೆ ಅಲ್ಲೂ ಇನ್ನೂ ಡ್ರೈನ್ ಮಾಡಿಲ್ಲ. ಇಷ್ಟಾಗಲೇ ಟ್ರೆಂಚ್ ಇದೆ. ಅಲ್ಲಿ ಯಾವಾಗ ಬಿದ್ದು ಎಷ್ಟು ಜನಕ್ಕೆ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಿಲ್ಲ. ಈ ಕಡೆ ರೋಡ್ ಫುಲ್ಲು ಇದು ಮತ್ತೆ ವರ್ತೂರು ರೋಡು, ಗುಂಜೂರು ವರ್ತೂರು ರೋಡು ಪೂರ್ತಿ ಇದೇ ತರ ಮಣ್ಣು ಸರ್. ಇದು ಧೂಳು ಸ್ನಾನ ಪ್ರತಿದಿನ, ಪೂರ್ತಿ ಗುಂಡಿಗಳಿದಾವೆ. ಎಷ್ಟೋ ಸತಿ DCM ಅವರು ದುಡ್ಡು ಅಲಾಟ್ ಮಾಡಿದ್ದಾರೆ. ಪ್ರತಿ ಸತಿ ನಾವು ಪ್ರೊಟೆಸ್ಟ್ ಮಾಡಿದಾಗ ಒಂದು 8 ಕೋಟಿ 25 ಕೋಟಿ ಪ್ರತಿ ಎಲ್ಲ ಕಾನ್ಸ್ಟಿಟ್ಯೂನ್ಸೀಸ್ ಕೊಟ್ಟಿದ್ದಾರೆ. ತಿರ್ಗಾ ಆಮೇಲೆ 600 ಕೋಟಿ ಒಂದ್ಸತಿ ಅನೌನ್ಸ್ ಮಾಡಿದ್ದಾರೆ. ಬಟ್ ಎಲ್ಲಿ ದುಡ್ಡು ಅಲ್ಲಿಂದ ಕಾರ್ಪೊರೇಷನ್ ವರ್ಗೂ ಬರ್ತಾ ಇದೆಯಾ ದುಡ್ಡು? ದುಡ್ಡು DCM ಅವ್ರು ಏನು ಅಲಾಟ್ ಮಾಡಿದಾರಲ್ಲ, ಸೊ ಅಲ್ಲಿಂದ ಕಾರ್ಪೊರೇಷನ್ ವರ್ಗೂ ಬರ್ತಾ ಇದೆಯಾ ಅಥವಾ ಕಾರ್ಪೊರೇಷನ್ಗೆ ಬಂದ್ಮೇಲೆ ದುಡ್ಡು ಬೀದಿಗೆ ಬರ್ತಾ ಇಲ್ವಾ, ಅದು ನಮಗೆ ಗೊತ್ತಾಗ್ತಾ ಇಲ್ಲ. ಸೊ ನಾವು ಅದರಿಂದ ನಾವು ಒಂದು ಸಿಗ್ನೇಚರ್ ಕ್ಯಾಂಪೇನ್ ಕೂಡ ಮಾಡ್ತಾ ಇದೀವಿ. ಸಿಗ್ನೇಚರ್ ಕ್ಯಾಂಪೇನ್ ಅಲ್ಲಿ ನಾವು ನಿರ್ಮಲಾ ಸೀತಾರಾಮನ್ ಮೇಡಮ್ಗೆ ಲೆಟರ್ ಬರೆದಿದ್ದೀವಿ. ಟ್ಯಾಕ್ಸ್ ಪೇಯರ್ಸ್ ಬೋರ್ಡ್ನ ಕ್ರಿಯೇಟ್ ಮಾಡಬೇಕು ಅವರು ಸೆಂಟ್ರಲ್ ಅಲ್ಲಿ ಮತ್ತೆ ಸ್ಟೇಟ್ ಅಲ್ಲಿ. ಆ ಸ್ಟೇಟ್ ಅಲ್ಲಿ ಟ್ಯಾಕ್ಸ್ ಪೇಯರ್ಸ್ ಬೋರ್ಡ್ ಕ್ರಿಯೇಟ್ ಆದಾಗ ಸೊ ಅದ್ರಲ್ಲಿ ನಾವು ಏನು ಕೇಳ್ಕೊತಾ ಇದೀವಿ ಅಂದ್ರೆ ವಿ ಶುಡ್ ಹ್ಯಾವ್ ಸೂಪರ್ವೈಸರಿ ಪವರ್ ಓವರ್ ಹೌ ದ ಟ್ಯಾಕ್ಸ್ ಮನಿ ಇಸ್ ಬೀಯಿಂಗ್ ಸ್ಪೆಂಟ್. ಸೊ ದಟ್ ಒಂದ್ಸತಿ ಅದು ಪಬ್ಲಿಕ್ ಆಯ್ತು ಅಂದ್ರೆ ಟ್ಯಾಕ್ಸ್ ಮನಿ, ಟ್ಯಾಕ್ಸ್ ದುಡ್ಡು ಎಲ್ಲಿಗೆ ಎಷ್ಟು ಖರ್ಚಾಗ್ತಾ ಇದೆ, ಏನೇನು ಕೆಲಸ ಆಗಿದೆ ಅಂತ ಅದನ್ನ ಟ್ರಾನ್ಸ್ಪರೆನ್ಸಿ ಬಂತು ಅಂತ ಅಂದ್ರೆ ಐ ಥಿಂಕ್ ಈ ಕೆಲಸಗಳೆಲ್ಲ ಆಟೋಮೆಟಿಕ್ ಆಗಿ ಆಗ್ಬಿಡುತ್ತೆ. ಸೊ ಅದರಿಂದ ನಾವು ಈ ಲೆಟರ್ನು ಎಲ್ಲರೂ ನಾವು ಸಿಗ್ನೇಚರ್ ಮಾಡಿ ಇದನ್ನ ನಿರ್ಮಲಾ ಸೀತಾರಾಮನ್ ಮೇಡಮ್ ಕಳಿಸ್ತಾ ಇದ್ದೀನಿ. ಹೌದು ಸರ್, ಇದು ತುಂಬಾ ಬೇಜಾರಾಗತ್ತೆ. ಅಕಸ್ಮಾತಾಗಿ ಅವರು ಬಚಾವಾಗಿದ್ದಾರೆ, ಹಿಂದ್ಗಡೆಯಿಂದ ಗಾಡಿ ಬಂದಿಲ್ಲ. ಅವರು ಏನು ಕತೆ ಹೇಳಿದ್ರು ಅಂದರೆ ಇಲ್ಲಿ ಇಲ್ಲಿ ಅವ್ರದ್ದು ಜಸ್ಟ್ 4 ಕಿಲೋಮೀಟರ್ ಇದೆ ಸರ್. ಕಾರ್ ತೊಗೊಂಡು ಹೋದ್ರೆ ಟ್ರಾಫಿಕಲ್ಲಿ ಅವರು 1.5 ಅವರ್ ಇರಬೇಕು ಅಂತ ಅಂದ್ಬಿಟ್ಟು 2 ವೀಲರ್ ಶುರು ಮಾಡಿದ್ರು. 2 ವೀಲರಲ್ಲಿ ಹೋಗಿ ಇವಾಗ ಪಾಟೋಲಲ್ಲಿ ಬಿದ್ದು ಅಷ್ಟು ಏಟ್ ಮಾಡ್ಕೊಂಡಿದ್ದಾರೆ. ಇದು ಬಹಳಷ್ಟು ಆಗ್ತಾನೆ ಇದೆ. ನಾವೆಷ್ಟು ಕೇಳ್ಕೊಂಡ್ರು ಕೂಡ ಪಾಟ್ ಹೋಲ್ ತೊಂದರೆ ಮಾತ್ರ ಒಂದು ದೊಡ್ಡ ಕ್ಯಾನ್ಸರ್ ತರ ಕಾಡ್ತಾ ಇದೆ ನಮಗೆ. ಇವಾಗಲೂ ಕೂಡ ನೀವು ನೋಡ್ಬೋದು ಎಷ್ಟು ಧೂಳು ಬರ್ತಾ ಇದೆ. ಅವ್ರು ಹೇಳಿದ್ರು ಪಾಪ ಗುಂಡಿಗೆ ಇದು ಚಕ್ರ ಹೋಗಿ ವೀಲ್ ಹೋಗಿ ಆಚೆ ಬಂತು. ಬಟ್ ಆಚೆ ಬಂದ್ಮೇಲೆ ಅವ್ರು ಸ್ಕಿಡ್ ಆಗಿದ್ದು ಮಣ್ಣಿಂದ, ರೋಡ್ ಸೈಡ್ ಇದ್ದು ಮಣ್ಣಿಂದ. ಸೊ ಇದಕ್ಕೆ ಯಾರು ಹೊಣೆ? ಇವರು ಅಟ್ಲೀಸ್ಟ್ ಒಂದು MLA MP ಎಲ್ಲ ಪಾಲಿಸಿ ಮೇಕರ್ಸ್ ಅಂತ ಅಂತಾರೆ. ಅವ್ರಿಗೊಂದು ಪಾಲಿಸಿ ತರೋದಕ್ಕಾಗೋದಿಲ್ವಾ? ಈ ತರ ಯಾವಾಗ ಕಾಂಟ್ರಾಕ್ಟರ್ ಆಗಲಿ ಅಥವಾ ಇದು ಕಾರ್ಪೊರೇಟರ್ ಆಗಲಿ ಅವ್ರು ಕೆಲಸ ಮಾಡದೆ ಹೋದ್ರೆ ಅವ್ರ ಮೇಲೆ ಈ ತರ ನಾವು FIR ಫೈಲ್ ಮಾಡ್ಬೋದು, ಈ ತರ ಪನಿಷ್ಮೆಂಟ್ಸ್ ಅಂತ ಒಂದು ಪಾಲಿಸಿ ತರೋದಕ್ಕಾಗಲ್ವಾ? ಆ ಥರ ಪಾಲಿಸಿ ತಂದ್ರೇನೆ ಇದು ಸುಧಾರಣೆ ಆಗೋದು. ಸಿಸ್ಟಮಿಕ್ ಚೇಂಜ್ ಬೇಕೇ ಬೇಕು. ಸೊ ನಾವ್ ಏನ್ ಕೇಳ್ಕೊಳ್ಳೋದು ಅಂದ್ರೆ ದಯವಿಟ್ಟು ನಮ್ಮ ಪ್ರಾಣಗಳನ್ನ ಉಳಿಸಿ. ನಾವು ವರ್ಷದಲ್ಲಿ ಅರ್ಧಕ್ಕರ್ಧ ಟ್ಯಾಕ್ಸ್ ಕಟ್ಟರೂ ಕೂಡ ನಾವು ಪ್ರಾಣನ ನಾವು ಕೈಯಲ್ಲಿ ಇಟ್ಕೊಂಡು ಓಡಾಡೋ ತರ ಪರಿಸ್ಥಿತಿ ಬಂದಿದೆ ಸರ್. ಶ್ವೇತಾ, ನಾನು ಚಿಪ್ ಡಿಸೈನ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತೀನಿ. ನಮ್ಮ ಹೆಸರು ಶ್ವೇತಾ. ಥ್ಯಾಂಕ್ ಯು.